ರಾಧೆ ರಾಧೆ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾ ಸ್ಟಾರು. ಸೊ ಲಿಯೋ ಸೈನ್ ಸಿಂಹರಾಶಿಯವ್ರದ್ದು ಈ ವೀಕ್ ಹೇಗಿದೆ ಅಂತ ಹೇಳಿ ನೋಡೋಣ. ಜುಲೈ 20th ಜುಲೈ 26th ಫಿನಾನ್ಷಿಯಲಿ ತುಂಬ ಆಪರ್ಚುನಿಟೀಸ್ ಬರುತ್ತೆ. ಬಟ್ ಯು ಹ್ಯಾವ್ ಟು ರೆಕಗ್ನೈಸ್ ಮಾಡಿ ಇನಿಷಿಯೇಟಿವ್ ತೊಗೊಂಡು ಅದನ್ನು ವರ್ಕ್ ಮಾಡಿದ್ರೆ ತುಂಬ ಒಳ್ಳೆ ಪಾಸಿಟಿವ್ ರಿಸಲ್ಟ್ ಇದೆ. ಆ್ಯಂಡ್ ಏನಾದರೂ ಜಾಬ್ ಚೇಂಜ್ ಮಾಡಬೇಕು ಅಂತಂದರೆ ತುಂಬ ಒಳ್ಳೆ ಟೈಮು, ಅಥವಾ ಹೊಸ ಜಾಬ್ಗೆ ಹೋಗಬೇಕು ಅಂತಂದರೆ. ಆ್ಯಂಡ್ ಇದು ಏನಾದರೂ ಆಲ್ರೆಡಿ ಜಾಬಲ್ಲಿದ್ದರೆ ಅದು ತುಂಬ ಚೆನ್ನಾಗಿ ನಡೀತಾ ಇದ್ದರೆ ಅದು ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಹೊಸ ಐಡಿಯಾಸ್ ಬರ್ಬೋದು ಏನಾದರೂ ಬಿಸ್ನೆಸ್ ಮಾಡೋಕ್ಕೆ. ಮತ್ತು ಏನಾದರೂ ಈಗ ಒಳ್ಳೆ ನೆಗೋಷಿಯೇಟ್ ಮಾಡಿ ಏನಾದರೂ ಇಂಪಾರ್ಟೆಂಟ್ ಡೀಲ್ ಕ್ಲೋಸ್ ಮಾಡೋದಿದ್ರೆ ಅದಕ್ಕೂ ತುಂಬ ಒಳ್ಳೆ ಟೈಮ್ ಇದೆ ಇದು. ಓವರಾಲ್ ಹೇಗಿದೆ ಎನರ್ಜಿ ಅಂತಂದರೆ, ನೀವು ನಿಮ್ಮ ಸಕ್ಸಸ್ಸು ಇಟ್ ಈಸ್ ಡಿಪೆಂಡಿಂಗ್ ಆನ್ ಯುವರ್ ಆ್ಯಕ್ಷನ್ ಮೋರ್ ದ್ಯಾನ್ ಲಕ್ ಅಂತ ಹೇಳಿ. ಲಕ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಬೇಡಿ, ಆ್ಯಕ್ಷನ್ ಮಾಡಿ, ಆಪರ್ಚುನಿಟೀಸ್ನ ರೆಕಗ್ನೈಸ್ ಮಾಡಿ. ಸೊ ಡೆಫಿನೆಟ್ಲಿ ಪಾಸಿಟಿವ್ ವೀಕ್ ಇದೆ ಈಗ ಫಿನಾನ್ಷಿಯಲಿ. ಆ್ಯಂಡ್ ಎಗೇನ್ ಲವ್ ರಿಲೇಷನ್ಶಿಪ್ಪಲ್ಲಿ ಹೇಗಿದೆ ಅಂತಂದರೆ, ಯಾರಾದರೂ ನೀವು ಸಿಂಗಲ್ಸ್ ಇದ್ದರೆ ಒಂದು ರೊಮ್ಯಾಂಟಿಕ್ ಕನೆಕ್ಷನ್ ಸ್ಟಾರ್ಟ್ ಆಗುವಂಥ ಟೈಮ್ ಇದೆ. ಯಾರಾದರೂ ಒಬ್ಬರು ಅಟ್ರಾಕ್ಟ್ ಆಗುವಂಥದ್ದು, ಸೊ ಅನ್ಎಕ್ಸ್ಪೆಕ್ಟೆಡ್ ವೇನಲ್ಲಿ. ಆ್ಯಂಡ್ ಆಲ್ರೆಡಿ ಯಾರಾದರೂ ರಿಲೇಷನ್ಶಿಪ್ಪಲ್ಲಿದ್ದರೆ ಕಮಿಟ್ಮೆಂಟ್ ಸಿಗುತ್ತೆ. ಆ್ಯಂಡ್ ಕಪಲ್ಸ್ ಆಗಿದ್ರೆ, ಮ್ಯಾರಿಡ್ ಇವರಾಗಿದ್ದರೆ ಒಂದು ಸ್ವಲ್ಪ ಬಾಂಡಿಂಗ್ ಸ್ಟ್ರಾಂಗ್ ಆಗುತ್ತೆ, ಒಂದು ಸ್ವಲ್ಪ ಸ್ಪಾರ್ಕ್ ಇರುತ್ತೆ. ಆಮೇಲೆ ಈ ಥರದ್ದು ಅಂದರೆ ಏನಾದರೂ ಕಾನ್ಫ್ಲಿಕ್ಟ್ಸ್ ಇದ್ದರೆ ಕ್ಲಿಯರ್ ಕಮ್ಯುನಿಕೇಷನ್ಸಿಂದ ಅದು ಸಾಲ್ವ್ ಆಗೋ ಅಂಥ ಟೈಮ್ ಇದೆ. ಸೊ ಓವರಾಲ್ ಲವ್ ಲೈಫ್ ಚೆನ್ನಾಗಿದೆ ಈ ವೀಕ್. ಆ್ಯಂಡ್ ಎಗೈನ್ ಹೆಲ್ತ್ ಅಂತ ಬಂದುಬಿಟ್ರೆ, ಹೆಲ್ತ್ ಯಾಕೋ ಸ್ವಲ್ಪ ಓವರ್ ವರ್ಕ್ ಮಾಡಿ ಬರ್ನ್ಔಟ್ ಆಗ್ತಾ ಇದ್ದೀರಾ. ಹೇಗೆ ಅಂತಂದರೆ, ತುಂಬ ಇದು ರಾತ್ರಿ ನಿದ್ರೆ ಇರ್ದಲೇ ಇರ್ಬೋದು. ಆ್ಯಂಡ್ ಎಗೈನ್ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿರ್ಬೋದು, ಅಥವಾ ಆ್ಯಂಗ್ಸೈಟಿ, ಸ್ಟ್ರೆಸ್ಸು ಇದೆಲ್ಲ ಹೇಗೆ ಬರುತ್ತೆ ಅಂತಂದರೆ, ಒಂದು ಹೊರಗಡೆ ಇರೋ ಶತ್ರುಗಳು ಬೇರೆ, ನಮ್ಮ ಒಳಗಡೆ ನಾವು ಸಾಕಿರುವಂಥ ಶತ್ರುಗಳು ಬೇರೆ. ನನಗೆ ಯಾಕೆ ಹೀಗಾಯಿತು, ನಾನೇ ತಪ್ಪು, ನಾನೇ ರಾಂಗು, ನಾನೇ ಸರಿ ಇಲ್ಲ, ಹೀಗೆಲ್ಲ ನಾವೇ ನೆಗೆಟಿವ್ ಥಾಟ್ಸ್ನ, ಒಂದಷ್ಟು ಡೆವಿಲ್ಸ್ನ ಸಾಕಿರ್ತೀವಿ ನಮ್ಮ ಒಳಗೆ. ಸೊ ಆ ಎನರ್ಜಿ ಇದೆ ಇದು. ಸೊ ಅದರಿಂದ ಸ್ಟ್ರೆಸ್ಸು, ಆ್ಯಂಗ್ಸೈಟಿ ಎಲ್ಲ, ನಿದ್ರೆ ಸರಿ ಇಲ್ದಲೇ ಇರೋದು, ಈ ಥರದ್ದೆಲ್ಲ ಜಾಸ್ತಿ ಆಗಿಬಿಟ್ಟು ನಾವು ಯಾವುದೇ ಒಂದು ದೊಡ್ಡ ದೊಡ್ಡ ಕಾಯಿಲೆಗಳು ನೋಡಿದ್ರೆ, ಯಾವುದೇ ಆಗಿರ್ಬೋದು, ಈವನ್ ಡಯಾಬಿಟಿಕ್ಕು, BP, ಎನಿಥಿಂಗ್ ಆಗಿರ್ಬೋದು, ಅದೆಲ್ಲ ಎಗೇನ್ ನಾವು ಸ್ಟ್ರೆಸ್ಸಿಂದ ತೊಗೊಳ್ಳೋದೇ ಜಾಸ್ತಿ ಆಗಿರುತ್ತೆ. ಸೊ ಎಗೇನ್ ಈ ವೀಕಲ್ಲಿ ಒಂದು ಸ್ವಲ್ಪ ಕರೆಕ್ಟ್ ಟೈಮ್ಗೆ ನಿದ್ರೆ ಮಾಡೋದು, ಒಂದು ಸ್ವಲ್ಪ ನೆಗೆಟಿವ್ ಥಾಟ್ಸಿಂದ ಸ್ವಲ್ಪ ದೂರ ಇರೋವಂಥದ್ದು, ಆದಷ್ಟು ಒಂದಷ್ಟು ಸ್ಪಿರಿಚುವಲ್ ಥಾಟ್ಸು ಅದೆಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಕ್ಲೆನ್ಸ್ ಮಾಡ್ಕೊಳ್ಳೋದು, ಇದೆಲ್ಲ ಮಾಡಿದ್ರೆ ಹೆಲ್ತ್ ವೈಸು ಸರಿ ಹೋಗುತ್ತೆ. ಆ್ಯಂಡ್ ಎಗೈನ್ ಯೂನಿವರ್ಸ್ ಗೈಡೆನ್ಸ್ ಏನು ಬಂದಿದೆ ಅಂದರೆ, ಸ್ವಲ್ಪ ಕೈಂಡ್ ಆಗಿರ್ರಿ, ಒಂದು ಸ್ವಲ್ಪ ಗ್ರ್ಯಾಟಿಟ್ಯೂಡ್ ಇರಲಿ. ನಿಮಗೇನಾದರೂ ಹಳೇ ರಿಲೇಟಿವ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ರೀಕನೆಕ್ಟ್ ಆಗಿ ಅವ್ರ ಜೊತೆ. ಆ್ಯಂಡ್ ಕೈಂಡ್ನೆಸ್ ಇರಲಿ ಅಂತೇಳಿ ಬರ್ತಿದೆ. ನೀವು ಯಾರು, ನಿಮ್ಮ ಡ್ರೀಮ್ಸ್ ಏನು, ನಿಮ್ಮ ಒರಿಜಿನಾಲಿಟಿದು ವ್ಯಾಲ್ಯೂಸ್ ಏನು, ಇದನ್ನು ನೆನ್ಪು ಮಾಡಿಕೊಂಡ್ರೆ ಒಳ್ಳೆಯದು. ಸಮ್ಟೈಮ್ಸ್ ನಾವೇ ಇನಿಷಿಯೇಟಿವ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಆ್ಯಂಡ್ ಓವರಾಲ್ ಇದು ಸಿಂಹರಾಶಿಯವ್ರದ್ದು. ಆ್ಯಂಡ್ ಎಗೇನ್ ಕಲರ್ಸ್, ಲಕ್ಕಿ ಕಲರ್ಸ್ ಬಂದುಬಿಟ್ಟು ಗೋಲ್ಡನ್, ಯೆಲ್ಲೋ, ಆರೆಂಜು ಆ್ಯಂಡ್ ರೆಡ್. ಆ್ಯಂಡ್ ಲಕ್ಕಿ ನಂಬರ್ಸ್ ಬಂದುಬಿಟ್ಟು 1, 6, 10, 19 ಆ್ಯಂಡ್ 28. ಸೊ ಓಕೆ, ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ಸ್ ಬೇಕು ಅಂತಂದರೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ, ನನಗೆ ಕಾಂಟ್ಯಾಕ್ಟ್ ಮಾಡಿ. ಐ ವಿಲ್ ಕಾಂಟ್ಯಾಕ್ಟ್ ಯು ಬ್ಯಾಕ್. And to claim this energy, comment Radhe Radhe. Thank you.